ಸಾಧಿಸುವ ಬೀಜವನ್ನಂತೂ ಬಿತ್ತಿದೆನು, ಅದು ಮೊಳಕೆ ಒಡೆದು ಸಹಜವಾಗಿ ಮರವಾಗುವುದು. ಹೀಗಿದ್ದರು ಈ ನುಂಗೋಪಿಯಾದ ವಿಶ್ವಾಮಿತ್ರನು ಸಹಜವಾಗಿ ಪಂಥವನ್ನು ಗೆದ್ದೇ ತೀರುವೆನೆಂದು ಜಂಬ ಕೊಚ್ಚಿಕೊಂಡು ಹೋದನೇನೋ ನಿಜ. ಆದರೆ ಈ ಪಂಥದಲ್ಲಿ ಅವನು ವಿಮುಖನಾಗುವುದೇ ಖಂಡಿತ. ಆದರೆ ಹರಿಶ್ಚಂದ್ರನು ಮಾತ್ರ ವಿಶ್ವಾಮಿತ್ರನ ಬಗೆ ಬಗೆಯ ತಂತ್ರಗಳಿಗೆ ಬಲೆ ಬಿದ್ದು ಕೊಡಬಾರದ ಭವನೆಗಳಂತೂ ಅನುಭವಿಸೇ ತೀರಬೇಕಾಗುತ್ತದೆ. ಆದರೆ ಮಾಡುವುದೇನು? ಶುದ್ಧ ಸುವರ್ಣದ ಬೆಲೆಯು ಗೊತ್ತಾಗಬೇಕಾದರೆ ಕಾಠಿಣ್ಯಮಯವಾದ ಒರೆಗಲ್ಲಿಗೆ ಹಚ್ಚಿದ ಮೇಲಲ್ಲವೇ? ಹರಿಶ್ಚಂದ್ರನೆಂಬ ಶುದ್ಧ ಸುವರ್ಣವನ್ನು ವಿಶ್ವಾಮಿತ್ರನೆಂಬ ಒರೆಗಲ್ಲಿಗೆ ಹಚ್ಚಿ ಆ ಸತ್ಯಸಂಧನನ್ನು ಪರೀಕ್ಷಿಸಿ ಆ ರವಿರಾಯನ ಸತ್ಯವನ್ನು ಜಗತ್ತಿನ ತುಂಬ ವ್ಯಾಪಿಸುವಂತೆ ಮಾಡುತ್ತೇನೆ. ಯೋಗ ಸಾಧಿಸುವ ಶುಭ ಯೋಗ ಸಾಧಿಸುವ ಜಗದಿ ಇಹದಿ ಜಗದಿ ಇಹದಿ ನಿತ್ಯ ಶಾಶ್ವತ ಶುಭ ಯೋಗ ಸಾಧಿಸುವ. ಎಲ್ಲೋ ವಸಿಷ್ಠ, ನಿನ್ನ ಶಿಷ್ಯನಾದ ಹರಿಶ್ಚಂದ್ರನ ಪೌರುಷವನ್ನು ಕೊಚ್ಚುತ್ತಾ ಅವನ ಸಮಾನ ಸತ್ಯವಂತರು ಸರ್ವ ಲೋಕಗಳಲ್ಲಿ ಯಾರೂ ಇಲ್ಲವೆಂದು ಸಾರಿದೀಯ. ನೋಡುತ್ತಿರು, ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ಅವನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಿ ಆಡಿದ ಪಂಥವನ್ನು ಪೂರ್ಣ ಮಾಡಿಕೊಳ್ಳ ಆಜ್ಞೆ ತಿಳಿಯುವುದು ಚಂಡ ಕೌಶಿಕನ ಪ್ರಚಂಡ ಪ್ರತಾಪ. ಇನ್ನು ಯಾವ ತಂತ್ರವನ್ನು ಹೂಡಿ ಹರಿಶ್ಚಂದ್ರನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡುವೆ? ಹೀಗೆ ಮಾಡುವೆ. ಆ ರಾಯನ ಬಳಿಗೆ ಹೋಗಿ ಕೊಡಲಿಕ್ಕೆ ಬಾರದಷ್ಟು ದ್ರವ್ಯವನ್ನು ಯಾಚಿಸುವೆ. ಕೊಟ್ಟರೆ ಸರಿ ಹೋಯ್ತು, ಇಲ್ಲವಾದರೆ ತಾನೇ ಸತ್ಯಭ್ರಷ್ಟನಾಗುವನು. ಸತ್ಯಕೀರ್ತಿ ಮಂತ್ರಿಗಳೇ, ಶ್ರೀಮನ್ನಾರಾಯಣನನ್ನು ಕುರಿತು ಮಾಡಿದ ಮಹಾಯಾಗವು ನಿರ್ವಿಘ್ನವಾಗಿ ಜರುಗಿದ್ದರಿಂದ ಇಂದು ನಮ್ಮ ಮನದೊಳು ಬಹು ಆನಂದವಾಗಿರುವುದು. ನಮ್ಮ ಪುರದಲ್ಲಿ ವಾಸಿಸುವ ಬ್ರಾಹ್ಮಣೋತ್ತಮರಿಗೂ ಹಾಗೂ ಯಾಗಕ್ಕಾಗಿ ಆಗಮಿಸಿದ ಯಾಚಕ ಅರ್ಚಕರನ್ನು ಮೊದಲುಗೊಂಡು ಯಾವತ್ತರಿಗೂ ಅವರ ಇಚ್ಛಾನುಸಾರವಾಗಿ ಧನ ಕನಕ ವಸ್ತ್ರಾಭರಣ ಗೋ ಗಜಾಶ್ವಗಳನ್ನು ದಾನ ಕೊಡುವುದಾಗಿ ಸಕಲ ಪ್ರಜಾಸ್ತೋಮಕ್ಕೂ ಈ ಕ್ಷಣವೇ ಸುದ್ದಿಯನ್ನು ಬಿತ್ತರಿಸಲು ತಿಳಿಸಿ. ಮಹದಾಜ್ಞೆ ಪ್ರಭು. ಯಾರಲ್ಲಿ? ಡಂಗುರಿಗರನ್ನು ಬರಮಾಡಿ. ಎಲೆ ಡಂಗುರಿಗರೇ, ನಗರದಲ್ಲಿ ವಾಸಿಸುವ ಹಾಗೂ ಯಾಗಕ್ಕೆ ಬರಲಿರುವ ಯಾಚಕ ಅರ್ಚಕ ಮೊದಲಾದವರನ್ನೊಳಗೊಂಡು ಯಾಗ ಪೂರ್ತಿಯ ಕಾಲಕ್ಕೆ ಧನ ಕನಕ ವಸ್ತ್ರ ಆಭರಣ ಗೋವುಗಳು ಗಜಾಶ್ವಗಳ ದಾನ ಕೊಡುವರು. ಡಂಗುರದ ಮುಖೇನ ಸಕಲ ಪ್ರಜಾಸ್ತೋಮಕ್ಕೂ ಅರ್ಹತಕ್ಕದ್ದು. ಏನು ಸಮಾಚಾರವು? ವಿಶ್ವಾಮಿತ್ರ ಮಹಾಮುನಿಗಳು ತಮ್ಮ ದರ್ಶನಕ್ಕಾಗಿ ಬರುತ್ತಿದ್ದಾರೆ. ಯಾರು? ವಿಶ್ವಾಮಿತ್ರ ಮಹಾಮುನಿಗಳೇ? ವಿಜಯೀ ಭವ. ಗುರುದೇವ, ಈ ಪೀಠವನ್ನು ಅಲಂಕರಿಸಬೇಕು. ತಮ್ಮ ಆಗಮನದಿಂದ ನನ್ನ ಹೃದಯದಲ್ಲಿ ಹಿಡಿಸಲಾರದಷ್ಟು ಆನಂದವಾಗಿರುವುದು. ಯತಿವರ, ತಾವೇ ಇಲ್ಲಿಗೆ ಬರುವ ಶ್ರಮವನ್ನು ತೆಗೆದುಕೊಂಡಿರುವ ಕಾರಣವೇನು? ರವಿಕುಲೋತ್ತಮ, ನಾನು ಒಂದು ಯಾಗವನ್ನು ಪ್ರಾರಂಭಿಸಿದ್ದೇನೆ. ಅದಕ್ಕೋಸ್ಕರ ನಿನ್ನಲ್ಲಿ ದ್ರವ್ಯಾಶೆಗಾಗಿ ಬಂದಿರುವೆ. ನನ್ನ ಜನ್ಮವು ಸಾರ್ಥಕವಾಯಿತು. ಆಗಬಹುದು.
ಪೂಜ್ಯರೇ, ತಾವು ಇಚ್ಛಿಸಷ್ಟು ದ್ರವ್ಯವನ್ನು ಕೊಡುವೆ. ರಾಜ, ಮುಂದಾಲೋಚನೆಯನ್ನು ಮಾಡಿ ಉತ್ತರವನ್ನು ಕೊಡು. ನನ್ನ ಯಾಗಕ್ಕೆ ವಿಪುಲ ದ್ರವ್ಯ ಬೇಕಾಗುವುದು. ತಾಪಸೋತ್ತಮ, ತಾವು ಇಚ್ಛಿಸಷ್ಟು ದ್ರವ್ಯವನ್ನು ಕೊಡುವೆ. ಇದು ಸತ್ಯ, ತ್ರಿವಾರ ಸತ್ಯ. ಧರಣಿದವ, ನೀನು ಮಹಾ ಸತ್ಯವಂತನೆಂದು ನಿನ್ನ ಕೀರ್ತಿಯು ದಿಗ್ಧಾಟಗಳಲ್ಲಿ ಧೂಮುಚ್ಚುತ್ತಿರುವುದು. ಆದ್ದರಿಂದ ನಿನ್ನಲ್ಲಿ ದ್ರವ್ಯವನ್ನು ಯಾಚಿಸಿದೆ. ನೋಡು, ಆಡಿದ ಮಾತಿಗೆ ತಪ್ಪಲಾಗದು. ಗುರುದೇವ, ಆಡಿದ ಮಾತಿಗೆ ತಪ್ಪಿ ನುಡಿದು ನನ್ನ ಸತ್ಯತೆಗೆ ಎಂದಿಗೂ ಚ್ಯುತಿಯನ್ನು ತಂದುಕೊಳ್ಳಲಾರೆ. ತಾವು ಬೇಡಬಹುದು. ಬೇಡ ಬೇಡ, ಅಷ್ಟೊಂದು ದ್ರವ್ಯವನ್ನು ಕೊಡುವುದು ಕಠಿಣವಾಗುವುದು. ಸುಮ್ಮನೆ ಏತಕ್ಕೆ ತೊಂದರೆಗೀಡಾಗುವೆ? ತಮ್ಮ ವಾಂಛಿತವು ಪೂರ್ತಿಯಾಗದಿದ್ದಲ್ಲಿ ತಾವು ಹಾಗೆ ನುಡಿಯಬಹುದು. ಕೊಡುವೆಯಾ? ತಪ್ಪುವುದಿಲ್ಲವೇ? ನಿಸ್ಸಂದೇಹವಾಗಿ ಕೊಡುವೆ ಗುರುದೇವ. ರವಿಕುಲರಾಯ, ಐರಾವತ ಅಂಶದಲ್ಲಿ ಜನಿಸಿದ ಜಯವಂತನೆಂಬ ನಿನ್ನ ಪಟ್ಟದ ಆನೆಯ ಮೇಲೆ ಒಬ್ಬ ಗಟ್ಟಿಗನಾದ ಜಟ್ಟಿಯು ನಿಂತು ತನ್ನ ಸರ್ವಶಕ್ತಿಯಿಂದ ಆಕಾಶಕ್ಕೆ ಕವಡೆಯನ್ನು ತೂರಿದರೆ ಎಷ್ಟು ದೂರ ಹೋಗುವುದೋ ಅಷ್ಟು ದ್ರವ್ಯದ ರಾಶಿ ನನ್ನ ಯಾಗಕ್ಕೆ ಬೇಕಾಗುವುದು. ಬೇಗನೆ ತರಿಸಿ ಹಾಕುವ ಅಷ್ಟು ದ್ರವ್ಯದ ರಾಶಿಯನ್ನು. ಆಹಾ, ಈ ಹರಿಶ್ಚಂದ್ರನ ಸತ್ಯದ ಕೀರ್ತಿಯ ಸುವಾಸನೆಯು ದಶ ದಿಕ್ಕುಗಳಿಗೂ ಪಸರಿಸುವ ಈ ಮಹಾದಾಸಿಯು ಇಂದು ಪೂರೈಸಿತು. ನನ್ನ ಜನ್ಮದ ಸಾಫಲ್ಯವಾಯಿತು. ನನಗಾದ ಮಹದಾನಂದಕ್ಕೆ ಮೇರೆಯೇ ಇಲ್ಲವಾಗಿದೆ. ಮಂತ್ರಿಗಳೇ, ಗುರುಗಳ ಹೇಳಿಕೆಯಂತೆ ಪಟ್ಟದಾನೆಯನ್ನು ರಾಜಾಂಗಣಕ್ಕೆ ತರಿಸಿ, ಹಾಗೆಯೇ ಜಗಜಟ್ಟಿಯಾದ ಜಗಮಲ್ಲನನ್ನು ರಾಜಾಂಗಣಕ್ಕೆ ಬರಮಾಡಿಕೊಳ್ಳಿ. ಕೋಶಾಧ್ಯಕ್ಷನಿಗೆ ಹೀಗೆ ಹೇಳಿ, ಜಟ್ಟಿಯನ್ನು ಪಟ್ಟದ ಆನೆ ಮೇಲೆ ನಿಲ್ಲಿಸಿ ಒಂದು ಕಬಡಿಯನ್ನು ಆಕಾಶಕ್ಕೆ ತೂರಿಸಿ ಅಷ್ಟು ಎತ್ತರದ ದ್ರವ್ಯದ ರಾಶಿಯನ್ನು ಈ ಕ್ಷಣವೇ ರಾಜಾಂಗಣದಲ್ಲಿ ಸುರಿಯಲು ತಿಳಿಸಿ. ಗುರುದೇವ, ಅದು ನೋಡಿ, ರಾಜಾಂಗಣದಲ್ಲಿ ದ್ರವ್ಯದ ರಾಶಿಯು ಅದು ಹೇಗೆ ಪರಿಶೋಧಿಸುತ್ತಲಿರುವುದು. ತಾವು ಇಚ್ಛಿಸಿದ ದ್ರವ್ಯವನ್ನು ನೀಡಿರುವೆ. ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಗುರುದೇವ, ಅದು ನೋಡಿ, ದ್ರವ್ಯದ ರಾಶಿಯು ಅದು ಹೇಗೆ ಪರಿಶೋಭಿಸುತ್ತಲಿರುವುದು. ಧನ್ಯ ಧನ್ಯ ಹರಿಶ್ಚಂದ್ರ, ನಿನ್ನ ಸಮಾನ ದಾತೃಗಳು ತ್ರಿಭುವನದಲ್ಲಿಯೂ ಕಾಣಲಿಲ್ಲ. ನಿನ್ನ ಸಮಾನ ದಾತೃತ್ವವನ್ನು ಕಂಡು ಪರಮಾನಂದವಾಯಿತು. ಅತುಲದಾನಿಕ ರವಿಕುಲ ತಿಲಕ ಮುನಿಕುಲ ಪಾಲಕ ಇಳಿಯ ಪಟಲದಲ್ಲಿ ಮೆರೆಯಲವನವರತ ನಿನ್ನ ಶುಭನಾಮ, ನಿನ್ನ ಶುಭನಾಮ. ಅದು ರವಿರಾಯ, ರಾಜಾಂಗಣದಲ್ಲಿ ಶೋಭಿಸುತ್ತಿರುವ ಗಜಾಂತ ಲಕ್ಷ್ಮಿಯು ನನ್ನದಾಗಿ ನಿನ್ನ ಬಳಿಯಲ್ಲಿರಲಿ. ಅದನ್ನು ಸ್ವಲ್ಪ ದಿನಗಳಲ್ಲಿಯೇ ತೆಗೆದುಕೊಂಡು ಹೋಗುವೆನು. ತಮ್ಮ ಇಚ್ಛೆಯಂತೆಯೇ ಆಗಲಿ. ಮಂತ್ರಿಗಳೇ, ಗುರುಗಳ ಹೇಳಿಕೆಯಂತೆ ರಾಜಾಂಗಣದಲ್ಲಿ ಶೋಭಿಸುತ್ತಿರುವ ದ್ರವ್ಯದ ರಾಶಿಯನ್ನು ಗಜಾಂತ ಲಕ್ಷ್ಮಿಯನ್ನು ಪುನಃ ರಾಜ ಬೊಕ್ಕಸದಲ್ಲಿಡಿರಿ. ಇದುವೇ ನನ್ನ ಮಹದಾಜ್ಞೆ. ಮಹಾಮಂತ್ರಿಗಳೇ. ಭೂಪಾಲ, ಗುರುದೇವ, ನಾನಿನ್ನು ಬರುವೆ. ಹಾಗೇ ಆಗಲಿ ಗುರುದೇವ. ವಂದನೆಗಳು. ತಾರಾಮತಿ, ದೇವಿ ತಾರಾಮತಿ, ಸೇವಕರೇ ಹೀಗೆ ಬನ್ನಿ. ಅಪ್ಪನೇ ಪ್ರಭು. ನನ್ನ ಸತಿ ತಾರಾಮತಿಯನ್ನು ಈ ಕ್ಷಣವೇ ಅಂತಃಪುರಕ್ಕೆ ಬರಲು ತಿಳಿಸಿ. ಮಹಾಮಂತ್ರಿಗಳೇ, ಕೌಶಿಕವರನ ಗಜಾಂತ ಲಕ್ಷ್ಮಿಯನ್ನು ಪುನಃ ರಾಜ ಬೊಕ್ಕಸದಲ್ಲಿ ಇಟ್ಟಾಯಿತೆ. ಸರಿ,
ಈ ಕೂಡಲೇ ತಾರಾಮತಿಯನ್ನು ಬರಲು ತಿಳಿಸಿ.